ಹೊರಡ್ತೀರಾ? ಹುಷಾರಾಗಿ ಹೋಗ್ರಿ ರೀ, ಹುಷಾರಾಗಿ ಹೋಗಿ ಬನ್ನಿ. ಸರಿ ಆಯ್ತು ಸುಗುಣ. ಏನಾದರೂ ತರೋದಿದ್ರೆ ಹೇಳು ಸುಗುಣ, ಹಂಗೆ ನಿಮ್ಮ ಮನೆಯವ್ರು ತಗೊಂಡು ಬರ್ತಾರೆ. ಏನು ಬೇಡ ಕಣೆ ವಿಜಿ, ಎಲ್ಲ ಐತೆ, ಹಣ್ಣು ಎಲ್ಲ ಇದ್ದಾವೆ, ದಾಳಿಂಬ್ರೆ, ದ್ರಾಕ್ಷಿ, ಸೇಬು ಎಲ್ಲ ಐತೆ, ಕಿತ್ಲೆ ಹಣ್ಣು ಎಲ್ಲ ಹಣ್ಣುಗಳು ಇನ್ನೂ ಇದ್ದಾವೆ. ಅದಕ್ಕೆ ತಗೊಂಬಂದ್ರೆ ಬೇಗ ಎಲ್ಲ ಕೊಳ್ತೋಗ್ಬಿಡ್ತವೆ. ಅದಕ್ಕೆ ಏನು ಬೇಡ, ಇನ್ನೊಂದ್ಸತಿ ಹೋದಾಗ ಯಾವಾಗಾದ್ರೂ ತಗೊಂಬರ್ತಾರೆ ರೀ. ಹುಷಾರು, ಹೊರಡ್ತೀರಾ? ಸರಿ ಆಯ್ತು ಸುಗುಣ, ಹೊರಡ್ತೀವ, ಬೇಗ ಹೋಗ್ಬೇಕು. ವಿಜಿ, ಇವ್ರ ಮಾತೇನು ಕೇಳಕ್ಕೆ ಹೋಗ್ಬೇಡ, ನೀನು ಸುಮ್ಮನೆ ಕೆಲ್ಸಕ್ಕೆ ಸೇರಿಸು, ಸರಿನಾ? ಇವ್ರು ಹೇಳಿದ್ ಕೇಳ್ಬಿಟ್ರೆ ಅಷ್ಟೇ. ಇವ್ರು ಅದನ್ನ ಮಾಡಲ್ಲ, ಇದನ್ನ ಮಾಡಲ್ಲ, ಸಂಬಳ ಸಾಕಾಗಲ್ಲ ಅಂತ 101 ಕಾರಣ ಹೇಳ್ತಾರೆ. ಇವ್ರ ಮಾತು ಕೇಳಕ್ಕೆ ಹೋಗ್ಬೇಡ, ಸರಿನಾ? ಯಾವುದಾದ್ರೂ ಕೆಲಸಕ್ಕೆ, ಒಳ್ಳೆ ಕೆಲಸಕ್ಕೆ ಸೇರಿಸ್ಬಿಡು ನೀನು. ಸರಿ ಆಯಿತು ಸುಗುಣ, ಸೇರಿಸೋ ಜವಾಬ್ದಾರಿ ನಂದು. ಕರ್ಕೊಂಡು ಹೋಗ್ತೀನಿ ಒಳ್ಳೆ ಕೆಲಸಕ್ಕೆ. ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ಪೇಮೆಂಟ್ ಕೊಡ್ರಿ ಅಂತ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂತೀವಿ. ನೋಡೋಣ ಏನು ಹೇಳ್ತಾರೆ ಅಂತ ಹೇಳಿ. ಸರಿ ಬರಲಾ? ಓಕೆ ಬಾಯ್. ಓಕೆ ಬಾಯ್ ಕಣೆ. ವಿಜಿ, ಹುಷಾರಾಗಿ ಕುತ್ಕೋ, ಹಿಂದೆ ಇಟ್ಕೊಂಡು, ಯಾಕಂದ್ರೆ ಜಾರ್ ಬಿಡುತ್ತೆ, ಇಟ್ಕೊಂಡು ಹುಷಾರಾಗಿ ಕುತ್ಕೋ ಹಂಗ. ಸರಿ ಆಯ್ತು ಕಣೆ ಸುಗುಣ. ಹೆಂಗೋ ವಿಜಿ ಒಳ್ಳೆ ಕೆಲಸಕ್ಕೆ ಸೇರಿಸ್ತೀನಿ ಅಂತ ಹೇಳಿ ನನ್ನ ಗಂಡನ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಹೆಂಗೋ ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ ಅತ್ಲಾಗಿ. ಹಿಂಗೆ ಹೆಲ್ಪ್ ಮಾಡೋರು ಯಾರು ಸಿಗ್ತಾರೆ? ನಾನು ಇವಾಗ ಹೋಗೋ ಸ್ಥಿತಿಯಲ್ಲಿ ನಾನು ಇಲ್ಲ. ಇವಾಗ ನಾನು ಹೋಗೋಕ್ಕಾಗಲ್ಲ, ಬಸ್ಸಲ್ಲಿ ಆಟೋದಲ್ಲಿ ಜಾಸ್ತಿ ಓಡಾಡಬಾರ್ದು ಪ್ರೆಗ್ನೆಂಟ್ ಇರೋರು. ಅದಕ್ಕೇ ಹೆಂಗೋ ಅತ್ಲ ಹೋಗ್ತಾಳತ್ತ ಇವಳೆ, ಹೋಗಿ ಎಲ್ಲನ ಕೆಲಸ ಕೊಡಿಸ್ತಾಳೆ ವಿಜಿ. ನೀನು ಹೆಂಗೆ ಒಳ್ಳೆ ಮನಸ್ಸಿರೋದಕ್ಕೆ ಹೆಂಗೋ ಒಳ್ಳೇದು ಮಾಡ್ತಾಳತ್ಲಾಗಿ. ಏನು ಮಾಡೋದು ಇವಾಗ? ನಾವು ಹೋಗಿ ಅಲ್ಲಿರೋದಕ್ಕೂ ಆಗಲ್ಲ. ಇವಾಗ ಅಲ್ಲಿ ಪಾಪ ನಮ್ಮತ್ತೆ ನಮ್ಮ ಮಾಮ ಎಲ್ಲ ಎಷ್ಟು ಒಳ್ಳೆಯವ್ರು, ನಮ್ಮ ಅಕ್ಕ ಇರಲ್ಲ. ಏನು ಮಾಡೋಕ್ಕಾಗುತ್ತೆ? ಸ್ವಲ್ಪ ದಿನ ಹೋಗ್ದಂಗೆ ಅತ್ತ ಇಲ್ಲೇ ಇದ್ದರೆ ಆಮೇಲೆಲ್ಲ ಚೆನ್ನಾಗಿ ಆಗ್ತೀವತ್ಲಾಗಿ. ಎಲ್ಲರ ಹತ್ರನೂ ಚೆನ್ನಾಗಿ ಇಟ್ಕೊಂಡು ಆಮೇಲೆ ಹೆಂಗೋ ಏನೋ ಒಂದು ಹೋಗಿ ಮನೆಗೇನೆ ಕಟ್ಕೊಂಬಕ್ಕಾಗುತ್ತೆ. ಅದಕ್ಕೆ ಹೆಂಗೋ ಇಲ್ಲಿಂದನೇ ಕೆಲಸಕ್ಕೆ ಓಡಾಡ್ಕೊಂಡು ಇಲ್ಲೇ ಇದ್ರತ್ಲಾಗೆ ಹೆಂಗೋ ಏನೋ ಒಂದು ಮಾಡ್ಬೋದತ್ತ. ಆಮೇಲೆ ಹೆಂಗೋ ಕೆಲ್ಸಕ್ಕೆ ಸೇರಿ 10,000 ಸಂಬಳ ಕೊಡ್ಲೇಳಿ ಸಾಕು. ಅದೆಲ್ಲ ಉಳಿತೈತೆ ಅತ್ಲಾಗ. ನಮಗೇನೇನು ಖರ್ಚಿರಲ್ಲ, ಇಲ್ಲೇ ಬಾಡಿಗೆ ಗಿಡಿಗೆ ಕಟ್ಟೋದಿರಲ್ಲ, ಏನಿರಲ್ಲ, ಎಲ್ಲನ ಉಳಿತೈತಿ. ಸಾಕತ್ಲಾಗ 10,000 ಕೊಡಲಿ. ಏನು ಸುಗುಣ, ಎಲ್ಲಿಗೆ ಹೋಗಿದ್ದು ವಿಜಿನೂ ನಿನ್ನ ಗಂಡ? ಏನಿಲ್ಲ ಕಣಕ, ಇಲ್ಲೆಲ್ಲ ಹೊಸ್ದಾಗೆ ಸೂಪರ್ ಮಾರ್ಕೆಟ್ ಓಪನ್ ಆಗಿದೆಯಂತಲ್ಲ, ಅಲ್ಲಿ ಕೆಲ್ಸಕ್ಕೆ ತಗೊಳ್ತಾರಂತೆ. ಅದಕ್ಕೆ ನಮ್ಮ ಮನೆಯವರು ಹೋಗ್ತಾರೆ. ಅವ್ರಿಗೂ ಏನು ಕೆಲಸ ಇಲ್ವಲ್ಲ ಬೇರೆ ಮಿಕ್ಕಿ ಟೈಮ್ನಾಗೆಲ್ಲನ, ಅದಕ್ಕೇನೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಕಣಕ್ಕ. ಸೂಪರ್ ಮಾರ್ಕೆಟಿಗೆ. ಮತ್ತು ಅದು ಯಾತ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳ್ದಲ್ಲೇ ಸುಗುಣ ನಿನ್ನ ಗಂಡ? ಯಾತ ಬಿಸ್ನೆಸ್ ಮಾಡ್ತಾರೆ, ಲಕ್ಷಗಟ್ಟಲೆ ಬರುತ್ತೆ ಅಂತಂದೆ. ಅದು ಮನೆಯಾಗೆ ಮಾಡ್ಬೋದು, ಅದಕ್ಕೇನೆ ಇಷ್ಟೊತ್ತಿನಾಗೆಲ್ಲ ಬೇಜಾರಲ್ಲ, ಅದಕ್ಕೆ ಹೋಗ್ತೀನಿ ಅಂದರು. ಅದಕ್ಕೆ ಸೂಪರ್ ಮಾರ್ಕೆಟಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಅವಳು ಒಳ್ಳೆಯಳಲ್ಲ ಕಣಿ, ನೀನು ಹುಷಾರಾಗಿರು ಸುಗುಣ. ಅವಳ್ತಾಗೆ ಗಂಡ ಹೆಂಡ್ತಿಗೆ ಜಗಳ ತಂದು ಕೊಡ್ತಾಳೆ ಅವಳ ಅಂತಾಳು. ಅವಳು ಒಳ್ಳೆಯಳಲ್ಲ. ಅತ್ತೆ ಸೊಸೆಗೆ ಜಗಳ ತಂದಿಕ್ತಾಳೆ, ಗಂಡ ಹೆಂಡ್ತಿ ಜಗಳ ತಂದಿಕ್ತಾಳೆ, ವಾರ್ಗಿತ್ತೇರಿ ಜಗಳ ತಂದಿಕ್ತಾಳೆ, ಎಲ್ಲಾರ್ಗೂ ಜಗಳ ತಂದಿಕ್ತಾಳೆ. ಅವಳು ಎಲ್ಲಿ ಕುಕ್ಕ ಅಂತಾಳೆ, ಎಲ್ಲಿ ಎದ್ದಾಳ್ತಾಳ ಅಲ್ಲೆಲ್ಲಾರ್ಗೂ ಜಗಳ ತಂದಿಕ್ತಾಳೆ ಕಣಿ ಸುಗುಣ. ವಿಜಿನ ಜಾಸ್ತಿ ನಂಬೇಡ. ಎಷ್ಟಿರ್ಬೇಕು ಅಷ್ಟಕ್ಕೆ ಇಟ್ಕ. ಇಲ್ಲ ಕಣಕ, ಅವಳೇ ನಂಗೆ ಮಾಡಲ್ಲ. ನನಗೆ ಬೆಳಗ್ಗೆಯಿಂದ ಪಾಪ ಎಷ್ಟು ಹೇಳಿದ್ಲು. ಹೆಂಗೂ ಇಬ್ಬರು ಗಾಡಿ ಐತಲ್ಲ, ನಮ್ಮ ಗಾಡಿಗೆ ಅವಳು ಅರ್ಧ ಪೆಟ್ರೋಲ್ ಖರ್ಚು ಕೊಡ್ತಾಳ. ದಿನ ಅರ್ಧ ಲೀಟ್ರ್ ಪೆಟ್ರೋಲ್ ಬೇಕಾ? ನಮ್ಮದು 30 ರೂಪಾಯಿ, ಅವ್ರದ್ದು 30 ರೂಪಾಯಿ ಹಾಕ್ಬಿಟ್ಟು ಅರ್ಧ ಲೀಟ್ರ್ ಪೆಟ್ರೋಲ್ ಹಾಕ್ಸ್ಕೊಂಡು ಹೋದ್ರೆ ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ, ಬರ್ತಾರೆ, ಆರಾಮಲ್ಲ. 12-15 ಸಾವಿರ ಕೊಡ್ತಾರಂತೆ ಕಣಕ. ಹೊಸ್ತ ಸ್ಟಾರ್ಟ್ ಮಾಡಿದಾರಂತೆ, ಇಲ್ಲೆಲ್ಲ ಸೂಪರ್ ಮಾರ್ಕೆಟ್ ಚೆನ್ನಾಗೈತಂತೆ. ಅದಕ್ಕೆ ಅಲ್ಲಿಗೆ ಹೋಗ್ತಾರೆ ಇಬ್ರು. ನಾವು ಹೋಗ್ಲಮ್ಮ ಇಬ್ಬರಳು ದುಡ್ಕೊಂಡು ತಿನ್ಲಿ. ಆದರೆ ಅವಳು ಗಂಡ ಹೆಂಡ್ತಿಗೆ ಜಗಳ ತಂದಿಕ್ಕ ಸ್ಯಾನೆ. ಆದರೆ ನೀನು ಅವಳನ್ನ ಸ್ಯಾನೆ ನಂಬೇಡ, ಎಷ್ಟಾಗಿರ್ಬೇಕು ಅಷ್ಟಾಗಿರಮ್ಮ ಅಂತ ಹೇಳ್ದೆ ಅಷ್ಟೇ. ಅವಳೇನು ಹಂಗಲ್ಲ ಕಣಕ್ಕ ಪಾಪ. ಹಂಗೆಲ್ಲ ಇದ್ದಿದ್ರೆ ನನ್ನ ಗಂಡನ ಕೆಲಸಕ್ಕೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಹೆಂಗೂ ಚೆನ್ನಾಗೈತಂತೆ ಸೂಪರ್ ಮಾರ್ಕೆಟು. ಹೆಂಗೂ ಹೋಗ್ತಾ ಇದ್ರೆ ಹೆಂಗೂ ಸ್ವಲ್ಪ ಒಳ್ಳೊಳ್ಳೆ ಕೆಲಸಗಳು ಸಿಗ್ತವೆ. ಹೆಂಗೂ ಸುಮ್ಮನೆ ಮನೇಲಿದ್ರೆ ಏನು ಅಂತ ಹೇಳಿ ಪಾಪ ಅವಳೇ ಕರ್ಕೊಂಡು ಹೋಗ್ತಾಳೆ. ಎಷ್ಟು ಒಳ್ಳೆ ಮನಸ್ಸಿಂದ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಬಿಡು, ಕೂಕೊಂಡಿದ್ರೆ ಸುಮ್ಮನೆ ಕೂಕಮ್ಮಂಗಾಗುತ್ತೆ. ಕೂಕೊಂಡು ಒಟ್ಟುನು ಇಲ್ಲದ್ದೆಲ್ಲ ತಲೆ ಹಾಕ್ಕೊತಾವೆ. ಏನೋ ಕೆಲಸ ಇಲ್ಲ ಅಂದ್ರೇ ಸುಮ್ಮನೆ ಮನೆಯಾಗ ಒಟ್ಟುನು ಇಲ್ಲದ್ದೆಲ್ಲ ಸಮಸ್ಯೆಗಳು ಆಗ್ತವೆ. ಏನು ಮಾತಾಡೋಣ, ಏನು ಬಿಡೋಣ, ಏನು ತಂದಿಕ್ಕಾನ, ಇಂಥವೆಲ್ಲ ಸಮಸ್ಯೆಗಳು ಆಗ್ತವೆ. ಬಿಡತ್ಲಾಗತ್ಲಾಗಿ ಹೆಂಗ ಕೆಲಸ ಕರ್ಕೊಂಡು ಹೋಗಿ ಬತ್ತಾನಲ್ಲ. ಇಬ್ಬರಳು ಹೋಗಿ ಬತ್ತಾರತ್ತ. ನಮ್ಮ ಮನೆಯವ್ರಿಗೆ ಕೆಲಸ ಇರ್ಬೇಕನಕ, ಅದಕ್ಕೇನೆ ಕೆಲ್ಸಕ್ಕೆ ಹೋಗ್ತೀನಿ ಎಂಬರ. ಇವಾಗ ಎಗ್ ರೈಸ್ ಅಂಗಡಿನೂ ಅಲ್ಲಿ ಇನ್ನೊಂದು ಅಂಗಡಿ ಆಗ್ಬಿಟ್ಟೈತೆ. ಅದೊಂದು ಸ್ವಲ್ಪ ಬಿಸ್ನೆಸ್ಸು ಡೌನ್ ಆಗೈತೆ. ಅದಕ್ಕೋಸ್ಕರ ಆ ಬಿಸ್ನೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಇವಾಗ. ಅಲ್ಲಿ ನಮ್ಮದು ಎಗ್ ರೈಸ್ ಅಂಗಡಿ ಚೆನ್ನಾಗಿ ನಡೆಯೋದು. ಅಲ್ಲಿ ಇವಾಗ ಬೇರೆ ಇಟ್ಟಿದ್ದಾರೆ. ಅವ್ರು ಯಾರೋ ಚೆನ್ನಾಗಿ ಒಂದು ಸ್ವಲ್ಪ ಶ್ರೀಮಂತರಾಗಿರೋರು ಇಟ್ಟವ್ರೆ. ಅವ್ರು ಅದು ಇದು ಫ್ರೀ ಅಂತ ಕೊಡ್ತಾರೆ, ಆಫರು ಅಂತ ಹೇಳಿ. ನಮ್ಮ ಕೈಲಿ ಕೊಡೋಕ್ಕಾಗಲ್ವಲ್ಲ ಅಕ್ಕ. ಅದಕ್ಕೇನೆ ಬಿಡತ್ಲಾಗಿರೋದೇನೆ ಉಂಟ್ಕೊಂಡತ್ತ ಸುಮ್ಮನೆ ಏನಾದರೂ ಬೇರೆ ಕೆಲಸ ಮಾಡ್ಕೊಂಡು ಬಂಡವಾಳ ಹಾಕ್ತಂಗೆ ಮಾಡ್ಕೊಂಡು ಇರೋಣ ಅಂತ ಸುಮ್ಮನೆ ಆದ್ವಿ. ಇಲ್ಲಿ ಮಸ್ತಾಗಿ ಯಾವುದೋ ಸ್ಟಾರ್ಟ್ ಆಯ್ತು ಅಂತೇಳು. ಎಲ್ಲ ನಮ್ಮೂರಾಗ ಒಂದು 2-3 ಯಾರ್ಯಾರು ಹೋಗ್ತಾರೆ, ಒಂದು 5-10 ಜನ ಹೋಗೋರು.
ಆಮೇಲೆ ಯಾಕೊಂದಿಬ್ರಲ್ಲಿ ಬಿಟ್ರು ಯಾತ ಹೊಲದ ಬದುಕೈತೆ ನಮ್ಮ ಮನೆಯಾಗೆ ಅಂತ ಹೇಳಿ ಅವಳು ಶೈಲಾನು ಅವಳ ಮಾಲ ಅವಳು ಗಿರ್ಜಾ ಅವಳೆಲ್ಲ ಹೋಗಾರು ಅವರೆಲ್ಲ ಬಿಟ್ಟರು ಯಾಕೋ ಅಲ್ಲಿ ಆಗಲಿಲ್ಲ ಅಡ್ಜಸ್ಟ್ ಆಗಲಿಲ್ಲ ಕೆಲಸ ಅಂತ ಹೇಳಿ ಬಿಟ್ಟರು. ಹಂಗೆ ಅವ್ರ ಮನೆಯ ಕೆಲಸಗಳೆಲ್ಲ ಇವಾಗ ಹೊಲ್ದಾಗ ಬೇರೆ ಈಗ ಕಡಲೆ ಬೀಜ ಹಾಕ್ತಾರೆ, ಕಡಲೆ ಗಿಡದ ಕಳೆ ತೆಗಿಬೇಕು, ಕೂಲರ್ ಬರ್ತಾರೆ, ಅಷ್ಟು ಮುದ್ದೆ ಮೊಸರು ಎಲ್ಲ ಮಾಡಬೇಕಲ್ಲ. ಅದಕ್ಕೆ ಇವಾಗ ವಿಜಿಗೂ ಏನು ಕೆಲಸ ಇಲ್ಲ, ನಮ್ಮ ಮನೆಯವ್ರಿಗೂ ಏನು ಬೇರೆ ಕೆಲಸ ಇಲ್ಲ. ಈಗ ಅಕ್ಕ ಕೆಲ್ಸಕ್ಕೆ ಹೋಗೋರ್ಗೆ ಹೆಂಗೆ ಅಂದರೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋರು ಅಂದರೆ ಬಂದು ರಾತ್ರಿ ರೆಸ್ಟ್ ಮಾಡಿಬಿಡ್ಬೇಕು. ಹಂಗಲ್ಲ ಆ ಮನೆಗಳಿಗೆ ಬಂದರೆ ಕಡಲೆಕಾಯಿ ಕುಕ್ಕೋದು ಅದಿದು ಹೊಲ್ದ ಕೆಲಸ ಇರುತ್ತಲ್ಲ, ಬೆಳಗ್ಗೆ ಹೋಗೋಷ್ಟೊತ್ತಿಗೆ ಹೊಲ್ದ ಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು, ಎಲ್ಲ ಆಗೋದಿಲ್ಲ. ಅದಕ್ಕೇನೆ ತಡಿ ನಮ್ಮ ಅಮ್ಮ ಹೇಳ್ತೀನಿ, ಇವರು ಈ ಮನೆಯಾಗ ಇರಬಾರ್ದು, ಈ ಮನೆಯಾಗ ಇರ್ದಾಗ ಮಾಡ್ತೀನಿ ನಾನು. ಯಾಕೆ ಪ್ರವಿ, ಯಾಕೆ ಒಬ್ಬೊಬ್ಬನೇ ಮಾತಾಡ್ಕೊಂತೀಯ? ಅಲ್ಲ ನಾನು ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೀನಿ ನಾಗಂಟಿ, ಅಲ್ಲ ಬಂದ್ಬಿಟ್ಟು ನಮ್ಮ ಮಾಮ ಚೆನ್ನಾಗಿ ಹಿಡ್ಕೊಂಡು ಹೊಡೆದ್ಬಿಡ್ತು. ಅದಕ್ಕೇನೆ ನೋಡು ಹೆಂಗೆ ಹೊಡೆದ್ಬಿಡ್ತು, ಅಲ್ಲೆಲ್ಲ ದುಡ್ಡು ಹೋಗಿರೋದಕ್ಕೆ ನಾನು ಕಾರಣ ಅಂತೆ. ನೋಡು ಹೆಂಗೆ ಹೊಡೆದ್ಬಿಡ್ತು ನಮ್ಮ ಮಾಮ, ಕೈ ನೋವಾಗೈತೆ ನನಗೆ. ನಮ್ಮ ಅಮ್ಮ ಇಂತಾಗ ಹೇಳ್ತೀನಿ, ನಾನು ಇರಬೇಕು ಇಲ್ಲಾಂದ್ರೆ ಮಾಮ ಇರಬೇಕು ಈ ಮನೆಯಾಗೆ ಅಂತ ಹೇಳಿ. ಮಾಮನು ನಮ್ಮ ಅಕ್ಕ ಇರ್ಕೊಡ್ದು, ನಮ್ಮ ಅಕ್ಕ ಇದ್ರೂ ಇರ್ತಾಳೆ, ನಮ್ಮ ಮಾಮ ಇರಬಾರ್ದು. ನಮ್ಮ ಮನೆಯಾಗೆ ಏನಾನ ಬರಲಿ ಏನಿಲ್ಲ. ನನ್ನೇ ಹಿಡ್ಕೊಂಡು ಹೋಯ್ತಾಯ್ತಲ್ಲ, ಅಲ್ಲಿ ಕ್ರಿಕೆಟ್ ಆಡೋಕೆ ಹೋಗಿದ್ದೀನಿ, ಅಲ್ಲಿಗೆ ಬಂದು ಹಿಡ್ಕೊಂಡು ಹೊಡೆದು ಅದೇ ಬಂತು. ನಿಮ್ಮ ಮಾಮ ಹೊಡಿತೇನೋ? ಹ್ಞೂ ಮತ್ತೆ ಮಾಮನೇ ಹೊಡೆದಿದ್ದು ಬಂದು ಹಿಡ್ಕೊಂಡು. ತಡಿ ನಮ್ಮ ಅಮ್ಮಗೆ ಹೇಳ್ತೀನಿ, ನಮ್ಮ ಮಾಮ ಇರಬೇಕು ಇಲ್ಲ ನಾನು ಇರ್ಬೇಕು ಅಷ್ಟೇ ಮನೆಯಾಗೆ. ನೋಡೋಣ ಇಬ್ಬರಾಗ ಒಬ್ರು ಇರಬೇಕು. ನೋಡೋಣ ನಮ್ಮ ಅಮ್ಮನ ನಾನ ಅಂತ ಹೇಳಿ ನಮ್ಮ ಮನೆಯಾಗಿದ್ದು ನಮಗೆ ಜೋರು ಮಾಡುತ್ತಾ ಮಾಮ ಬರಲಿ ಇಲ್ಲಿ. ಯಾಕೆ ಸುಗುಣ ಹಂಗೆ ಬೈಕಂತ ಪ್ರವಿ ನಿನ್ನ ಗಂಡನ್ನ? ಅವರು ಅಕ್ಕ ಅದು ಇದು ಹೇಳ್ತಾರೆ, ಇವನು ಅಲ್ಲೆಲ್ಲನ ಸುಮ್ಮನೆ ಆಟ ಆಡ್ತಿರ್ತಾನ ಏನೋ, ನಿನಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವೇನೋ? ಸುಮ್ಮನೆ ಅಲ್ಲೂ ಇಲ್ಲಿ ಸುತ್ತ ರೀತಿಯ ಓದ್ಕೊಂಬಂದು ಬರ್ಕೊಂಬಂದ ಏನೋ ಮಾಡು ಅಂದರೆ ಬರೀ ಕ್ರಿಕೆಟ್ ಆಡೋದು, ಬರೀ ಇಂಥ ಮಾಡ್ತೇನೋ ನೀನು ಅಂತ ಹೇಳಿ ಎಲ್ಲ ಬೈದವ್ರೆ. ಅದಕ್ಕೆ ಅವನಿಗೆ ಸಿಟ್ಟು ಬಂದೈತಿ. ಅಕ್ಕಿ ಹಿಂಗೆ ರೇಗಾಡ್ತಾ ಇದ್ದಾನೆ. ಅಲ್ಲ ಇವ್ನು ಒಳ್ಳೇದು ಕೇಳಿದ್ರೆ ಅವ್ನಿಗೆ ಯಾಕಕ್ಕ ನೋಡಕ್ಕ ಸಿಟ್ಟು? ಹಂಗೆ ಮತ್ತೆ ಯಪ್ಪ ಈಗಿನ ಹುಡುಗರಿಗೆ ಏನೂ ಹೇಳಂಗಿಲ್ಲ. ನಿನ್ನ ಗಂಡ ಒಯ್ಬಾರ್ದು ಕಣಿ, ಇವು ನಾಳೆನೇ ಇವಾಗ ದೊಡ್ಡನಾಗ್ಯಾನಿ. ತಿರಿಕೆಂಡು ಮಾತಾಡ್ತಾನೆ, ತಿರಿಕೆ ನಂಬ್ತಾನೆ. ಪ್ರವಿ ಏನಿಲ್ಲ, ಅವನು ಒಬ್ರು ತಗ ಮಾತು ಕೇಳಲ್ಲ ಇವಾಗ. ಹಂಗೆ ಸುಮ್ಮನೆ ಏನು ಮಾತಾಡಬೇಡ ಅನ್ನು ನಿನ್ನ ಗಂಡನ್ನ. ನೀವು ಬಂದು ಇದ್ದೀರ ಅಂದಮೇಲೆ ಸುಮ್ಮನೆ ಇರಬೇಕು ಸುಗುಣ. ಅಕ್ಕ ಅವನು ಎದ್ರಕಮ್ಮದೇ ಇಲ್ಲ ಕಣಕ ನಮ್ಮ ಮಾಮ ಅಂತ ಹೇಳಿ. ಅವ್ರು ಎಂಥರನಾಗಿರ್ಲಕ್ಕ, ಮಾಮ ಅಂದರೆ ಎದ್ರಕಬೇಕು, ಒಂದು ಬೆಲೆ ಗೌರವ ಕೊಡ್ಬೇಕು. ಅವ್ರು ಎಂಥರನಾಗಿರಲಿ, ಅದೇನ ನಿಜಾನೇ, ಅವ್ರು ಎಂಥರನಾಗಿರಲಿ ಬೆಲೆ ಗೌರವ ಕೊಡಬೇಕು. ಅಷ್ಟೇ, ಮಾಮ ಅಂದಿಲ್ಲದ ಬಾಯಿ ತೆಗಿಬಾರ್ದು. ಅದೇ ಹೇಳೋದು. ಸುಮ್ಮನೆ ಸಾದ್ರದ ಮಾತಾಡಬೇಡ ನನ್ನ ಗಂಡನ, ಏನಂದ್ರೆ ಹಿಂಗೆ ಹಂಗೆ ಹಿಂಗೆ ಅಂತ ಮಾತಾಡೋದು, ಹಿಂಗೆಲ್ಲ ಮಾತಾಡಬೇಡ ಕಣ ಅಂತ ನಾನು ಅದನ್ನೇ ಹೇಳೋದು ಅವ್ನಿಗೆ. ಹೇಳಿದ್ರೆ ಅವ್ನಿಗೆ ಅರ್ಥನೇ ಆಗಲ್ಲ, ಏನೇನೋ ಮಾತಾಡೋದು, ಏನೇನೋ ಇದು ಮಾಡೋದು, ಹಿಂಗೆಲ್ಲ ಮಾಡ್ತಾನೆ. ಅದಕ್ಕರ್ಧ ಬೇಜಾರು. ಹೋಗ ರಮ್ಮೆಂಟ ಯಾಕೆ ರೇಗಾಡ್ತಾ ಇದ್ದಾನೆ, ಹೋಗಿ ಯಾಕೆ ಅಂತ ಕೇಳೋಗು. ಇವ್ರಿಗೆ ನಮ್ಮ ಕೇರಳ ಹೆಂಗಸ್ರಿ ಯಾರನ್ನ ಸೆನಕ ಇದ್ದಾರೆ ಅಂದರೆ ಹೆಂಗಾಗುತ್ತೋ ಏನೋ. ಹಂಗೆ ನೋಡು. ಅಲ್ಲ ವಿಜಿ ನನ್ನ ಗಂಡನ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಾ ಇರೋದಕ್ಕೆ ಆಲೇನೆ ಅವಳು ಒಳ್ಳೆಯಲ್ಲ ಕಣೆ, ಅವಳು ಕೆದೆ ತಂದಿಕ್ತಾಳೆ ಅಂತವಳು ಇಂಥವಳು ಅಂತ ಆಲೆ ಇಲ್ಲಿ ಫಿಟ್ಟಿಂಗ್ ಇಕ್ಕಕ್ಕೆ ಬಂದವ್ರಿ. ಚೆನ್ನಾಗಿರ್ತಾರಲ್ಲ ಅಂತೇಳಿ ನೋಡಿ, ಹೊಟ್ಟೆ ಉರಿ ಜನ ಎಲ್ಲೆಲ್ಲೂ ಇರ್ತಾರೆ. ನನ್ನ ಗಂಡ ಇವಾಗ ಹೆಂಗೆ ವಿಜಿ ಹೆಂಗೆ ಕೆಲಸಕ್ಕೆ ಕೇಳ್ಕೊಂಬಂದಿದ್ದಾಳೆ, ಕರ್ಕೊಂಡು ಹೋಗ್ತಾ ಇದ್ದಾಳೆ. ನನ್ನ ಗಂಡ ಅವಳು ಇಬ್ಬರು ಹೋಗ್ತಾರೆ. ನಮ್ಮ ಮನೆಯವ್ರು ಒಬ್ಬರೇ ಹೋದರೆ ಹೆಂಗೂ ಒಬ್ಬರೇ ಹೋಗ್ತಾನೆ. ಅವಳನ್ನು ಕುಂಡಿಸ್ಕೊಂಡ್ರೆ ಅವಳು ಒಂದು ಅರ್ಧ ಪೆಟ್ರೋಲ್ ಖರ್ಚು ಕೊಡ್ತಾರೆ, ಇಬ್ಬರಳು ಹೋಗ್ತಾರೆ ಬರ್ತಾ ಇರ್ತಾರತ್ಲ ಹೆಂಗನ ಸೂಪರ್ ಮಾರ್ಕೆಟಿಗೆ ಕೆಲಸಕ್ಕೆ. ಹೆಂಗೆ ಗೊತ್ತಾ, ಒಳ್ಳೆ ಕೆಲಸ ಸಿಕ್ಕಂಗೆ ಆಗುತ್ತೆ. ಹೋಗಿ ಏನು ಕೆಲಸಕ್ಕೆ ಸೇರ್ತಾರೋ ಏನಾರು ಇಬ್ರು. ದೇವ್ರೆ, ನನ್ನ ಗಂಡನೂ ವಿಜಿ ನನ್ನ ಫ್ರೆಂಡ್ ಇಬ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ದೇವರು ಒಳ್ಳೆ ಕೆಲಸ ಸಿಗಂಗೆ ಮಾಡಪ್ಪ ಅವರಿಬ್ರಿಗೂ. ದೇವ್ರೇ ಯಾವ್ದಾನ ಒಳ್ಳೆ ಕೆಲಸ ಸಿಕ್ಕಿ ಚೆನ್ನಾಗಿ ಸಂಬಳ ಬರಂಗೆ ಮಾಡಪ್ಪ ದೇವ್ರೇ. ಹಂಗೆ ದೇವ್ರದ ಇದರಿಂದನ ಎಲ್ಲ ಒಳ್ಳೇದಾದ್ರೆ ಸಾಕಪ್ಪ. ಓಕೆ ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ನಮ್ಮ ಪ್ರವಿ ಬೇರೆ ಇನ್ನೂ ಯಾಕೆ ರೊಚ್ಗೆದ್ದು ಬಿಟ್ಟವನೆ, ಯಾಕೋ ಅವ್ರ ಮಾಮನ ಮೇಲೆ ಎಲ್ಲಿ ಹೊಡಿತಾ ಏನೋ ಗೊತ್ತಿಲ್ಲ. ಅವ್ರ ಮಾಮ ಯಾಕೆ ರೊಚ್ಗೆದ್ದು ಬಿಟ್ಟವನೆ. ಒಂದಿಷ್ಟು ಸಮಾಧಾನ ಮಾಡ್ತೀನಿ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.